ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಡಿಸೈನ್ ಬ್ರೈಡಲ್ ಲುಕ್ ಬರುತ್ತೆ. ಒಂದು ಸ್ವಲ್ಪ ಅಂದರೆ ಸಿಂಪಲ್ಲಾಗಿ ಒಂಚೂರು ಲುಕ್ ಚೆನ್ನಾಗಿ ಬರೋವಂಥ ಡಿಸೈನ್. ಸೊ ಇದು ಕಲರ್ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್, ಗ್ರೀನ್ ಮತ್ತು ಬ್ಲೂ ಇದೆ, ನೇವಿ ಬ್ಲೂ, ಸೊ ರಾಯಲ್ ಬ್ಲೂ ಸಾರಿ. ಸ್ಟಾರ್ಟಿಂಗು ನಾವು ಸಿಂಗಲ್ ಕ್ರೋಶೆನೇ ಮಾಡ್ಕೊಳ್ಳೋಣ. ಇಲ್ಲಿ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಆ್ಯಸ್ ಯೂಶಲ್ 6 ಎಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿರೋದನ್ನ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ. 2 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ ನಾನಿಲ್ಲಿ ಅಂದರೆ ಇಲ್ಲಿ 5 ಚೈನ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನೀವು 4 ಚೈನೇ ಹಾಕ್ಕೊಳ್ಳಿ, ಅಂದರೆ ಕುಚ್ಚು ಕಟ್ಟೋದಕ್ಕೆ ಯಾವಾಗಲೂ ನಾವು 5 ಹಾಕೋತೀನಲ್ವ, ಸೊ ನೀವು 4 ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮ್ಗೆ ಜಾಸ್ತಿ ಕನ್ಫ್ಯೂಸ್ ಆಗಿಬಿಡತ್ತೆ ಬೇಸ್ ಲೈನು. ಸೊ ಇಲ್ಲಿ 4 ಚೈನೇ ಹೇಳ್ತೀನಿ ನಾನು. 4 ಚೈನ್ ಹಾಕೋಣ, ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ 4 ಚೈನ್ ಹಾಕಿ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ 4 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ತೀನಿ. 4 ಚೈನ್ ಆದಮೇಲೆ 4 ಟೈಮ್ ಸಿಂಗಲ್ ಕ್ರೋಶೆ. ಸೊ ನಾವು 4 ಚೈನ್ ಏನು ಹಾಕಿ ಲಾಕ್ ಮಾಡ್ತೀವಿ ಅಲ್ವಾ, ಅದಾದ ತಕ್ಷಣ 4 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಬಟ್ಟೆಗೆ. ಮತ್ತೆ 4 ಚೈನ್. ಸೊ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. 4 ಚೈನ್, 4 ಸಿಂಗಲ್ ಕ್ರೋಶೆ, ಮತ್ತೆ 4 ಚೈನ್ ಹಾಕಿ 1 ಟೈಮ್ ಲಾಕ್ ಮಾಡಿದ್ದೀನಿ ನೋಡಿ. 4 ಚೈನ್, 4 ಸಿಂಗಲ್ ಕ್ರೋಶೆ, 4 ಚೈನ್. ಈ ಥರ ಆದಮೇಲೆ ಸ್ವಲ್ಪ ದಾರನ ಮೇಲೆ ಮಾಡ್ಕೋತೀನಿ ಫ್ರೆಂಡ್ಸ್. ಸ್ವಲ್ಪ ದಾರ ಮೇಲೆ ಮಾಡಿ ಮೀಡಿಯಮ್ ಸೈಜ್ ಬೀಡ್ಸ್ನ ನಾನು ತೊಗೋತೀನಿ. ಸೊ ಬಿಗ್ಗು ಅಲ್ಲ ಸ್ಮಾಲು ಅಲ್ಲ, ಆ ಸೈಜ್ ಬೀಡ್ಸು 3 ಬೀಡನ್ನ ತೊಗೊಳ್ಳೋಣ. 3 ಬೀಡ್ಸ್ನ ತೊಗೊಳ್ಳೋಣ, ಇನ್ಸರ್ಟ್ ಮಾಡೋಣ 3 ಒಟ್ಟಿಗೆ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಸೊ ಬೀಡ್ ಲಾಕ್ ಮಾಡಿಬಿಟ್ಟು ನೋಡಿ ಒಂಚೂರು ಬೆಂಡ್ ಮಾಡಿ, ಅದು ಟ್ರಯಾಂಗಲ್ ಶೇಪಲ್ಲಿ ನಮಗೆ ಬರಬೇಕು. ಚೂರು ಬೆಂಡ್ ಮಾಡಿದ್ರೆ ಅದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಅದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ, ಸೊ ಎಲ್ಲಿಗೆ ಬರುತ್ತೆ ಅಂದರೆ ಟ್ರಯಾಂಗಲ್ ಶೇಪಲ್ಲಿ ಇರಬೇಕು ನಮಗೆ. ಸೊ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಎಷ್ಟಕ್ಕೆ ಲಾಕ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಟ್ರಯಾಂಗಲ್ ಶಾರ್ಪ್ ಬೇಕಾ, ಇನ್ನೂ ಸ್ವಲ್ಪ ಅಗಲ ಬೇಕಾ, ಸೊ ಅದನ್ನು ವಿಡ್ತ್ ನೋಡ್ಕೊಂಡು ನೀವು ಲಾಕ್ ಮಾಡ್ಕೊಳ್ಳಿ. ಮತ್ತು ಲಾಕ್ ಆದ ತಕ್ಷಣ 4 ಚೈನ್ ಮಾಡ್ತಾಯಿದ್ದೀನಿ. ಸೊ 4 ಚೈನ್ ಮಾಡಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಬೀಡ್ ಆದಮೇಲೆ ಕೂಡ 4 ಚೈನ್ ಮಾಡ್ತೀನಿ. 4 ಚೈನ್ ಮಾಡಿಬಿಟ್ಟು ನೆಕ್ಸ್ಟ್ ಮತ್ತೆ 4 ಸಿಂಗಲ್ ಕ್ರೋಶೆನೇ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಬೀಡು ಟ್ರಯಾಂಗಲ್ಲು ಅಗ್ಲನ ನೀವು ನೋಡಿಕೊಂಡು, ಅಂದರೆ ಬಿಡ್ತು ನೋಡಿಕೊಂಡು ನೀವು ಮಾಡ್ಕೋಬೇಕಾಗತ್ತೆ. ಸೊ ಮತ್ತೆ ಅಲ್ಲಿಂದ 4 ಸಿಂಗಲ್ ಕ್ರೋಶೆ. ಬೀಡ್ ಆದಮೇಲೆ ಮತ್ತೆ 4 ಚೈನ್ ಹಾಕಿದ್ದೀನಿ, ಮತ್ತೆ 4 ಸಿಂಗಲ್ ಕ್ರೋಶೆನೇ ಮಾಡ್ತಾಯಿದ್ದೀನಿ. ಸೊ ಮತ್ತೆ 4 ಚೈನ್, 4 ಸಿಂಗಲ್ ಕ್ರೋಶೆ ಆದ ತಕ್ಷಣ 4 ಚೈನ್ ಮಾಡಿ ಎಲ್ಲಿಗೆ ಬರುತ್ತೆ ಅದು ಕೂಡ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಸಿಂಗಲ್ ಕ್ರೋಶೆ. ಸೊ ನಿಮಗೆ ಕನ್ಫ್ಯೂಸ್ ಆಗೋಂಗಿದ್ರೆ ಫ್ರೆಂಡ್ಸ್, ಒಂದು ಸತಿ ಬೀಡ್ ಹಾಕ್ತೀರಾ, ಸ್ಟಾರ್ಟಿಂಗು 2 ಟೈಮ್ಸ್ 4 ಚೈನು ಇರಬೇಕು, 4 ಸಿಂಗಲ್ ಕ್ರೋಶೆ ಇರಬೇಕು. ಬೀಡ್ ಆದ ತಕ್ಷಣ 3 ಟೈಮ್ಸ್ 4 ಚೈನ್ ಹಾಕ್ತೀನಿ. ಸೆಂಟ್ರಲ್ಲಿ ಅಂದರೆ ಮಧ್ಯದಲ್ಲಿ 2 ಸರ್ತಿ 4 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಹಾಗೆ ಒಂದು ಸತಿ ಬೀಡ್ ಆದ ತಕ್ಷಣ, ಟ್ರಯಾಂಗಲ್ ಶೇಪ್ ಬೀಡ್ ಆದ ತಕ್ಷಣ ನೀವು ಚೆಕ್ ಮಾಡ್ಕೋಬೇಕು, ನಿಮಗೆ 3 ಟೈಮು 4 ಚೈನು, 2 ಟೈಮು 4 ಸತಿ ಸಿಂಗಲ್ ಕ್ರೋಶೆ ಆಗಿದೆಯಾ ಅಂತ ಒಂದೊಂದು ಬೀಡ್ ಆದ ತಕ್ಷಣ ಚೆಕ್ ಮಾಡಿ ಫ್ರೆಂಡ್ಸ್. ಸೊ ನೀವು ಚೆಕ್ ಮಾಡೋದ್ರಿಂದ ಅಲ್ಲಿ ಕನ್ಫ್ಯೂಸ್ ಆಗೋದು ಅಥವಾ ಮಿಸ್ಟೇಕ್ ಆಗೋದನ್ನ ತಡಿಬೋದು. ಸೊ ಇಷ್ಟಾದಮೇಲೆ ಮತ್ತೆ ನೋಡಿ ಈ ಥರ ಬೆಂಡ್ ಮಾಡ್ತೀನಿ, ಜಸ್ಟ್ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಅದು ನಿಮಗೆ ಎಷ್ಟು ವಿಡ್ತ್ ಬೇಕೋ ಅಷ್ಟು ವಿಡ್ತ್ಗೆ, ಅಂದರೆ ಟ್ರಯಾಂಗಲ್ ಶೇಪಿಗೆ ನೋಡ್ಕೊಂಡು ನೀವು ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನ್, 4 ಸಿಂಗಲ್ ಕ್ರೋಶೆ, 4 ಚೈನ್, 4 ಸಿಂಗಲ್ ಕ್ರೋಶೆ, 4 ಚೈನ್ ಈ ಥರ ಕಂಟಿನ್ಯೂ ಮಾಡೋದು ನೋಡಿ ಫ್ರೆಂಡ್ಸ್. ಒಂದು ಬೀಡಿಂದ ಇನ್ನೊಂದು ಬೀಡ್ಗೆ 3 ಟೈಮ್ಸ್ 4 ಚೈನ್ ಬರಬೇಕು, ನಮಗೆ 2 ಟೈಮ್ಸ್ 4 ಸಿಂಗಲ್ ಕ್ರೋಶೆ ಬರಬೇಕು. ಆ ಥರ ನೋಡಿಕೊಂಡು ನೀವು ಮಾಡ್ಕೊಂಡು ಹೋಗಿ. ಸೊ ಲಾಸ್ಟಲ್ಲಿ ನೋಡಿ 2 ಸರ್ತಿನೇ 4 ಚೈನ್ ಬಂದಿದೆ, ಮತ್ತು 2 ಸರ್ತಿ ಸಿಂಗಲ್ ಕ್ರೋಶೆ ಬಂದಿದೆ, 4 ಟೈಮ್ಸ್. ಸೊ ಆ ಥರ ಬೇಸ್ ಲೈನ್ ಹಾಕ್ಕೊಂಡು ನೆಕ್ಸ್ಟ್ ಸ್ಟೆಪ್ಪು ಸೇಮ್ ಕಲರಲ್ಲಿ ತೊಗೋತಾ ಇದ್ದೀನಿ ಫ್ರೆಂಡ್ಸ್. 2 ಸ್ಟೆಪ್ ಡಿಸೈನ್ ಅಷ್ಟೇ ಇದು, ಸೇಮ್ ಕಲರಲ್ಲೇ ತೊಗೋತಾ ಇದ್ದೀನಿ. ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡಿ ಈ 4 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 4 ಚೈನ್ ಇರೋ ಕಡೆ 4 ಚೈನೇ ಹಾಕ್ಕೊಳ್ಳೋಣ. 4 ಚೈನ್ಸ್ ಹಾಕ್ಕೊಂಡು ಅದ್ರದ್ದು ಲಾಸ್ಟ್ ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತು ಆ ಸಿಂಗಲ್ ಕ್ರೋಶೆ 4 ಏನು ಮಾಡಿದ್ದೀವಿ ನಾವು, ಅದ್ರ ಮೇಲೆಲ್ಲ 1 ಟೈಮು ಸಿಂಗಲ್ ಕ್ರೋಶೆನೇ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿ 4 ಚೈನ್ ಏನು ಹಾಕಿದ್ದೀವಿ ಬೀಡ್ ಪಕ್ಕ, ಅಲ್ಲಿ 4 ಚೈನೇ ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಆದಮೇಲೆ 4 ಚೈನ್ ಹಾಕ್ಕೊಂಡು, ಬೇಕಂದರೆ 3 ಚೈನ್ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ಅದೇನು ಲಾಕ್ ಇದೆ ಬಟ್ಟೆಗೆ ಅದೇ ಲಾಕ್ಗೆ ಲಾಕ್ ಮಾಡ್ತೀನಿ. 3 ಚೈನ್ ಕೂಡ ಹಾಕಿದ್ರೂ ನಡೆಯುತ್ತೆ, 4 ಚೈನ್ ಆದರೂ ನಡೆಯುತ್ತೆ. ಮತ್ತು ಇಲ್ಲಿಂದ
5 ಚೈನ್ ಹಾಕ್ಕೊಳ್ತೀನಿ. ಈ ಬೀಡ್ ಕೆಳಗಡೆ ನಮಗೆ ಬರೋದು 5 ಚೈನು. ಸೊ ಯಾಕಂದರೆ ಅದು ಸ್ವಲ್ಪ ಅಲ್ಲೇ ಆರ್ಚ್ ಬರುತ್ತೆ ನಮಗೆ, ಅದಕ್ಕೋಸ್ಕರ 5 ಚೈನ್ ಹಾಕಿ ಬೀಡ್ಸ್ ಲೆಫ್ಟ್ ಸೈಡಲ್ಲಿರೋ ಸಿಂಗಲ್ ಕ್ರೋಶೆ ಹಾಕ್ತೀನಿ. ಮತ್ತು ಅಲ್ಲಿಂದ ಮತ್ತೆ 4 ಚೈನ್ ಇರೋ ಕಡೆ 4 ಚೈನ್, ಬೀಡ್ ಕೆಳಗಡೆ ಮಾತ್ರ 5 ಚೈನ್ ಹಾಕ್ತೀನಿ ಫ್ರೆಂಡ್ಸ್. 4 ಚೈನೇ ಹಾಕಿಬಿಟ್ಟು ಸೊ ಸಿಂಗಲ್ ಕ್ರೋಶೆ ಇರುತ್ತಲ್ವ ಅಲ್ಲಿಗೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಈ ರೀತಿ ಆಯಿತು. ಬೀಡ್ ನಮಗೆ ಮೇಲೆ ಬರುತ್ತೆ. ಯಾವಾಗಲೂ ಒಂದು ರೌಂಡ್ ಬೀಡ್ ತೊಗೋತಾ ಇದ್ವಿ ಅಲ್ವಾ, ಇದು ಟ್ರಯಾಂಗಲ್ ಶೇಪ್ ಬರೋದಕ್ಕೋಸ್ಕರ 3 ಬೀಡ್ಸ್ ತೊಗೊಂಡಿದ್ದೀನಿ. ಸೊ ಇದು ಇವಾಗ ಸ್ವಲ್ಪ ಸಾರಿನ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಸಾರಿನ ಟರ್ನ್ ಮಾಡಿಕೊಂಡು ಇನ್ನು ನಾವು ಬ್ಯಾಕ್ ಸೈಡಿಂದ ಹಾಕ್ತಾ ಇರೋದು ಇವಾಗ 4 ಚೈನ್ ಏನಿದೆ ನಮಗೆ ಹಾಕಿ ನಾವು ಟರ್ನ್ ಮಾಡಿದ್ವಿ ಅಲ್ಲ, ಅದ್ರೊಳಗಡೆ ಒಂದ್ಸರಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅಲ್ಲಿಂದ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಳ್ಳೋಣ. ಸೂಜಿ ಮೇಲೆ 2 ಸರಿ ದಾರ ಸುತ್ಕೊಂಡು ಈ ಬೀಡ್ ಏನಿದೆ ಅದ್ರ ಕೆಳಗಡೆ 5 ಚೈನ್ ಹಾಕಿದ್ವಿ ಅಲ್ವಾ, ಆ 5 ಚೈನ್ ಒಳಗಡೆ ಹೋಗಿ ನೀಡಲ್ ಹೋಗಿ ದಾರನ ತಂದು 2 ದಾರ 1 ಮಾಡ್ಕೊಳ್ಳೋಣ. ನೀಡಲ್ ಮೇಲೆ 4 ದಾರ ಇರುತ್ತೆ. ಸೊ 2 ದಾರ 1 ಮಾಡ್ಕೊಳ್ಳೋಣ, 2 ದಾರ 1 ಮಾಡ್ಕೊಳ್ಳೋಣ. ಈ ಥರ 3 ಟೈಮ್ಸ್ ಮಾಡ್ತೀವಿ ಅಲ್ವಾ, ಟ್ರಿಪಲ್ ಕ್ರೋಶೆ ಆಗುತ್ತೆ. ಸೊ ನಾವಿಲ್ಲಿ ಟ್ರಿಪಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. 2 ಟೈಮ್ಸ್ ದಾರ ಸುತ್ಕೋಬೇಕು ನೀಡಲ್ ಮೇಲೆ. 5 ಚೈನ್ ಒಳಗಡೆ ಹೋಗಿ ದಾರನ ತಂದು 2 ದಾರ 1 ಮಾಡ್ಕೊಳ್ಳೋಣ, 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. ಸೊ ಆ ಬೀಡ್ ಏನಿದೆ ಫ್ರೆಂಡ್ಸ್, ಸೆಂಟ್ರಲ್ ಬೀಡು, ಅದನ್ನು ಬೆಂಡ್ ಮಾಡ್ಕೊಂಡು ಕೂಡ ನೀವು ಮಾಡ್ಕೋಬೋದು. ನಿಮಗೆ ಈಸಿ ಆಗೋಗುತ್ತೆ ಆರಾಮಾಗಿ. ಇಲ್ಲ ಈ ಥರ ಇಟ್ಕೊಂಡು ಕೂಡ ನೀವು ಮಾಡ್ಕೋಬೋದು. ಸೊ ಈ 5 ಚೈನ್ ಒಳಗಡೆ ಟ್ರಿಪಲ್ ಕ್ರೋಶೆನ ಫಿಲ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 12 ಹಾಕ್ಕೊಳ್ತೀನಿ ಫ್ರೆಂಡ್ಸ್, 12 ಕಂಬ ಮಾಡ್ಕೊಳ್ತೀನಿ ಅಷ್ಟೇ. 5 ಚೈನ್ ಒಳಗಡೆ 12 ಟ್ರಿಪಲ್ ಕ್ರೋಶೆ ಆದರೆ ಸರಿ ಹೋಗುತ್ತೆ. ಯಾಕಂದರೆ ಲಾಸ್ಟ್ ಬೀಡ್ಸ್ ಬರುತ್ತೆ ನಮಗೆ. ಜಾಸ್ತಿ ಕಂಬ ಆದರೆ ಜಾಸ್ತಿ ಬೀಡ್ಸ್ ಇಡ್ಸುತ್ತೆ. ಸೊ ಅದಕ್ಕೋಸ್ಕರ 12 ಕಂಬ ಸಾಕಾಗುತ್ತೆ. 5 ಚೈನ್ ಒಳಗಡೆ 12 ಟ್ರಿಪಲ್ ಕ್ರೋಶೆನ ಹಾಕ್ಕೊಂಡು ಹೋಗೋಣ. 12 ಕಂಬ ಆದಮೇಲೆ ನೋಡಿ 12 ಹಾಕಿದ್ದೀನಿ ಅಲ್ವಾ, 12 ಹಾಕಿದ್ದೀನಿ ನೋಡಿ. ಈ ಥರ ಬೆಂಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಈಸಿಯಾಗಿ ಹೋಲ್ ಗ್ಯಾಪ್ ಸಿಗುತ್ತೆ ನಿಮ್ಮ ಕಂಬಗಳು ಮಾಡ್ಕೊಳ್ಳೋಕ್ಕೆ. 12 ಕಂಬ ಆದಮೇಲೆ ನೆಕ್ಸ್ಟ್ 4 ಚೈನ್ ಇರುತ್ತಲ್ಲ ಲೆಫ್ಟ್ ಸೈಡಲ್ಲಿ, ಅದ್ರ ಒಳಗಡೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಸಿಂಗಲ್ ಕ್ರೋಶೆ ಮಾಡಿ ಅಲ್ಲಿ ಪಕ್ಕದಲ್ಲಿ ಇನ್ನೂ 2 ಸಿಂಗಲ್ ಕ್ರೋಶೆ ಕೂಡ ಸಿಂಗಲ್ ಕ್ರೋಶೆ ಮಾಡ್ತೀನಿ ಫ್ರೆಂಡ್ಸ್. ಪಕ್ಕದಲ್ಲಿ 4 ಸತಿ ಸಿಂಗಲ್ ಕ್ರೋಶೆ ಮಾಡಿರ್ತೀವಿ ಅಲ್ವಾ, ಅಲ್ಲಿ 2 ಸಿಂಗಲ್ ಕ್ರೋಶೆಗೆ ನಾನು 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಮಾಡಿಕೊಂಡು ಡೈರೆಕ್ಟಾಗಿ ಫ್ರಂಟ್ ಸೈಡ್ಗೆ ಸ್ಯಾರಿನ ಟರ್ನ್ ಮಾಡ್ಕೊಳ್ತೀನಿ. ಬ್ಯಾಕ್ ಸೈಡಿಂದ 12 ಕಂಬ ಹಾಕೋಬೇಕು. ಫ್ರಂಟಿಗೆ ಟರ್ನ್ ಮಾಡ್ಕೊಂಡಿದ್ದ ತಕ್ಷಣ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸೊ ಫ್ರಂಟಿಗೆ ಟರ್ನ್ ಮಾಡಿದ ತಕ್ಷಣ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಿ, ಅದು ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ ಇರುತ್ತೆ ನೋಡಿ, ಚೈನ್ ಗ್ಯಾಪ್ ಹೋಲ್ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ ಕಂಬದ ಮೇಲಿರೋದು. ಸೊ ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನಾನು ಲಾಕ್ ಮಾಡ್ತೀನಿ. ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿ ಈಗ ಬೀಡ್ಸ್ನ ತೊಗೋಬೇಕು. ರೌಂಡ್ ಬೀಡ್ಸ್ ಸ್ಮಾಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ಮಾಲು 2-3 ಒಟ್ಟಿಗೆ ತೊಗೊಳ್ಳಿ, ನಿಮಗೆ ಬೇಗ ಬೇಗ ಆಗುತ್ತೆ. ಪ್ರತಿ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಒಂದು ಬೀಡನ್ನ ಇನ್ಸರ್ಟ್ ಮಾಡೋದು, ಆ ಹೋಲಿಗೆ ಲಾಕ್ ಮಾಡ್ಕೊಳ್ಳೋದು. ಮತ್ತು ಸ್ವಲ್ಪ ದಾರ ಮೇಲೆ ಮಾಡೋಣ. ಮೇಲೆ ಮಾಡಿ ಬೀಡ್ಸ್ 2 ಅಥವಾ 3 ಬೀಡನ್ನ ತೊಗೊಬೇಕು ಒಟ್ಟಿಗೆ. 3 ಬೀಡನ್ನ ತೊಗೊಂಡು ಬೀಡನ್ನ ಒಂದು ಇನ್ಸರ್ಟ್ ಮಾಡಬೇಕು, ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇನ್ನೂ ಒಂದು ಇದೇ ರೀತಿ ಪ್ರತಿ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಲಾಕ್ಗೆ ನಾನು ಲಾಕ್ ಮಾಡ್ತೀನಿ. 12 ಬೀಡ್ಸ್ ಇಡ್ಸುತ್ತೆ ಫ್ರೆಂಡ್ಸ್. ಇದಕ್ಕೆ ನೀವು 11 ಕಂಬ ಕೂಡ ನೀವು ತೊಗೋಬೋದು. ಸ್ವಲ್ಪ ಆರ್ಚ್ ಚಿಕ್ಕದು ಬರುತ್ತೆ, ಬೇಕಂದರೆ 13 ಕೂಡ ತೊಗೋಬೋದು. ಸೊ ಚಾಯ್ಸ್ ನಿಮ್ಮದು, ಕೌಂಟಿಂಗ್ಸು. ಲಾಸ್ಟ್ವರೆಗೂ ಹೀಗೆ ಮಾಡ್ಕೊಂಡು ಬಂದು ನೋಡಿ ಲಾಸ್ಟ್ 1 ಹಾಕ್ತಾಯಿದ್ದೀನಿ ಬೀಡು. ಲಾಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಬೀಡ್ ಇನ್ಸರ್ಟ್ ಮಾಡಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಅದನ್ನು ಡೈರೆಕ್ಟಾಗೆ ನಮ್ಮ ಬಟ್ಟೆಗೆ ಏನು 4 ಸತಿ ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ವಾ ಫ್ರೆಂಡ್ಸ್, ಅಲ್ಲಿ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗಬೇಕು ಡೈರೆಕ್ಟಾಗಿ. ಸೊ ಬೀಡ್ ಹಾಕಿದ ತಕ್ಷಣ ಇಲ್ಲಿ ಬಟ್ಟೆಯಲ್ಲಿ ಹಾಕಿರ್ತೀವಲ್ವ 4 ಸಿಂಗಲ್ ಕ್ರೋಶೆ, ಅದಕ್ಕೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ನಮ್ಗೆ ಹಿಂಗೆ ರೆಡಿ ಆಗುತ್ತೆ. ಆರ್ಚ್ ಸೆಂಟ್ರಲ್ಲಿ ಆ 3 ಬೀಡ್ಸ್ ಟ್ರಯಾಂಗಲ್ ಶೇಪು ಸ್ವಲ್ಪ ಯೂನಿಕಾಗಿ ಕಾಣುತ್ತೆ ಫ್ರೆಂಡ್ಸ್, ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ. ಆಮೇಲೆ 4 ಸಿಂಗಲ್ ಕ್ರೋಶೆ ಹಾಕಿದ್ದೀವಿ ಅಲ್ವಾ, ಅದು ಕೂಡ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ, ನೀಟಾಗಿ ಕಾಣಿಸುತ್ತೆ. ಸೊ ಈ ರೀತಿ ಟ್ರೈ ಮಾಡಿ ನೋಡಿ ನೀವು ಕೂಡ. ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಇವಾಗ 4 ಚೈನ್ ಹಾಕೋದು, ಅದು ಸಿಂಗಲ್ ಕ್ರೋಶೆಯಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ.
ಮತ್ತು ಸಿಂಗಲ್ ಕ್ರೋಶೆ ಏನು ಮಾಡಿದ್ವಿ 4 ಸತಿ ಅದ್ರ ಮೇಲೆಲ್ಲ ಒಂದು ಟೈಮು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. 3 ಟೈಮ್ ಆಯಿತು, 4 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ ಮತ್ತೆ 4 ಚೈನ್. ನಾವಿಲ್ಲಿ 4 ಚೈನ್ 5 ಚೈನ್ 4 ಚೈನ್ ಹಾಕ್ಕೊಳೋದು ಮತ್ತು ರಿವರ್ಸ್ ಮಾಡಿ 12 ಕಂಬ ಹಾಕ್ಕೊಂಡು ಬರೋದು, ಆ ಥರ ಮಾಡಬೇಕು. ಇಲ್ಲಿ 4 ಚೈನ್, ಇವಾಗ ಬೀಡ್ ಕೆಳಗಡೆ 5 ಚೈನ್ ಹಾಕಿ ಲಾಕ್ ಎಲ್ಲಿದೆ ಅಲ್ಲೇ ಲಾಕ್ ಮಾಡ್ತೀನಿ. ಸೊ ಅಲ್ಲಿ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ ಬೀಡ್ ಪಕ್ಕ, ಅಲ್ಲಿಗೆ ಬ್ಯಾಕ್ ಸೈಡ್ ಬರಬೇಕು. 5 ಚೈನ್ ಮಾತ್ರ ಬ್ಯಾಕ್ ಸೈಡ್ ಬರಬೇಕು ಮತ್ತು 4 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇವಾಗ ಡಿಸೈನ್ ಟರ್ನ್ ಮಾಡ್ಕೋತೀನಿ. ಇವಾಗ ನಾವೇನು 4 ಚೈನ್ ಹಾಕಿದ್ದೀವಿ ಅದ್ರ ಒಳಗಡೆ 1 ಟೈಮ್ ಸಿಂಗಲ್ ಕ್ರೋಶೆ, ಅಲ್ಲಿಂದ 2 ಟೈಮ್ಸ್ ದಾರ ಸುತ್ಕೋಬೇಕು ನೀಡದ ಮೇಲೆ. ಈ 5 ಚೈನ್ ಸೆಂಟ್ರಲ್ಲಿರೋ 5 ಚೈನ್ ಒಳಗಡೆ ನೋಡಿ ಬೀಡನ್ನ ಈ ಥರ ಬೆಂಡ್ ಮಾಡ್ಕೋತೀನಿ. ನಿಮ್ಗೆ ಈಸಿಯಾಗೆ 5 ಚೈನ್ ಕಾಣುತ್ತೆ, ಈ ಥರ ಬೆಂಡ್ ಮಾಡ್ಕೊಂಡ್ಬಿಡ್ತೀನಿ, ಈಸಿಯಾಗಿ ಹೋಗುತ್ತೆ. ಸೊ ಅಲ್ಲಿ 12 ಕಂಬಗಳನ್ನ ಫಿಲ್ ಮಾಡ್ಕೊಳ್ಳೋಣ, 12 ಟ್ರಿಪಲ್ ಕ್ರೋಶಸ್ನ ಮಾಡ್ಕೊಳ್ಳೋಣ. ಸೊ ಫಾಸ್ಟಾಗಿ ಹಾಕ್ಕೊಂಡು ಹೋಗ್ಬೋದು ಫ್ರೆಂಡ್ಸ್, ಅಂದರೆ ಪ್ರಾಕ್ಟೀಸ್ ಇರುತ್ತೆ ಅಲ್ವಾ ಕಂಬಗಳನ್ನ ಹಾಕೋಕ್ಕೆ ಈಸಿ. ಸೊ 12 ಕಂಬ ಹಾಕಿದ್ಮೇಲೆ ನೆಕ್ಸ್ಟ್ 4 ಚೈನ್ ಒಳಗಡೆ ಮತ್ತೆ ಸಿಂಗಲ್ ಕ್ರೋಶೆ. ಸೊ ಇಲ್ಲಿ 4 ಟೈಮ್ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಅಲ್ಲಿ ಕೂಡ 2 ಸತಿ ಸಿಂಗಲ್ ಕ್ರೋಶೆ, 2 ಟೈಮ್ಸ್ ಮಾತ್ರ ಮಾಡ್ತಿದ್ದೀನಿ. 2 ಟೈಮ್ಸ್ ಮಾಡಿ ಟರ್ನ್ ಮಾಡಿಕೊಂಡು ಸೊ ಈ ರೀತಿ ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡು ಬೀಡ್ ಲಾಕಲ್ಲ ಬೀಡ್ನ ಇನ್ಸರ್ಟ್ ಮಾಡಿ ಅದು ಪ್ರತಿ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಂಡು ಹೋಗಬೇಕು. ಸೊ ನೋಡಿ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ, ಮೇಲಿರೋ ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ತೀನಿ. ಒಂದು ಕಂಬದ ಮೇಲೂ ಅದೇ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಇಲ್ಲಿ ಕೂಡ 12 ಬೀಡ್ಸ್ ಇಡಿಸುತ್ತೆ, 12 ಬೀಡ್ಸ್ ಕರೆಕ್ಟಾಗಿ 12 ಬೀಡನ್ನ ಹಾಕಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ 12 ಬೀಡನ್ನ ಹಾಕಿ ಅಲ್ಲಿ ಸಿಂಗಲ್ ಕ್ರೋಶೆ ಇರೋ ಕಡೆ ಎಲ್ಲ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ, ಮತ್ತು 4 ಚೈನ್ ಮತ್ತು 4 ಸಿಂಗಲ್ ಕ್ರೋಶೆ ಇರೋ ಕಡೆ ಸಿಂಗಲ್ ಕ್ರೋಶೆ, ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಡಿಸೈನು ಮೇಲೆ ಯೂನಿಕಾಗಿ ಕಾಣುತ್ತೆ, ಟ್ರಯಾಂಗಲ್ ಶೇಪ್ ಬೀಡ್ಸು. ಸೊ ನಾವು 4 ಸಿಂಗಲ್ ಕ್ರೋಶೆನೂ ಹಾಕಿದ್ದೀವಲ್ಲ ಅದು ತುಂಬ ನೀಟಾಗಿ ಬಂದಿರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬೀಡ್ಸು, ಅದೇನು ಫ್ಲಿಪ್ ಆಗೋದಾಗಲಿ ಮೇಲೆ ಎದ್ದೊಳೋದಾಗಲಿ ಆ ಥರ ಎಲ್ಲ ಆಗೋದಿಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ ಆರ್ಚ್ ಮೇಲೆ. ಸೊ ಸ್ವಲ್ಪ ಸೆಟ್ ಮಾಡಿದ್ರೆ ಬೀಡ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಇದು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ಲಾಸ್ಟ್ವರೆಗೂ ಹೀಗೆ ಮಾಡಿ 2 ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡೋದಷ್ಟೇ. ನಾನಿಲ್ಲಿ 137 ದಾರ ಸುತ್ಕೊಂಡು ಕುಚ್ಚು ಕಟ್ಕೊಂಡಿದ್ದೀನಿ. ಸ್ವಲ್ಪ ಆರ್ಚಿಗಿಂತ ಲೆಂತಿಯಾಗಿ ಒಂದು ಸ್ವಲ್ಪ ಆರ್ಚಷ್ಟು ಇಂಚೂರು ಒಂದು ಬಿಟ್ ಲೆಂತ್. ಸೊ ಈ ರೀತಿ ಕಾಣಿಸ್ತಾ ಇದೆ. ಸಿಂಗಲ್ ಕಲರಲ್ಲೇ ಕುಚ್ಚು ಕಟ್ಟಿರೋದು ಫ್ರೆಂಡ್ಸ್. ಸ್ವಲ್ಪ ಡಿಫ್ರೆಂಟಾಗಿ ಯುನೀಕಾಗಿ ಕಾಣುತ್ತೆ, ಯಾಕಂದರೆ ಆರ್ಚ್ ಮೇಲೆ ಬಂದಂಗಿರುತ್ತೆ 3 ಬೀಡ್ಸು, ಅದಕ್ಕೋಸ್ಕರ. ಸೊ ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಖಂಡಿತ ಟ್ರೈ ಮಾಡಿ, ಚೆನ್ನಾಗಿ ಕಾಣುತ್ತೆ. ಈಸಿಯಾಗಿ ಹಾಕ್ಬೋದು, ಬಟ್ ಗ್ರ್ಯಾಂಡ್ ಲುಕ್ ಬರುತ್ತೆ. 2 ಸ್ಟೆಪ್ ಡಿಸೈನು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 600 ಅರೌಂಡ್ ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ನೋಡಿಕೊಂಡು ಪ್ಲೇಸಸ್ ಡಿಪೆಂಡ್ ಕೂಡ ಆಗುತ್ತೆ, ನೀವು ಮಾಡ್ಕೊಬೋದು. ಸೊ ಟ್ರೈ ಮಾಡಿ, ಡಿಫ್ರೆಂಟಾಗಿದೆ ಡಿಸೈನು, ಯೂನಿಕಾಗಿ ಕಾಣಿಸುತ್ತೆ. ಸೊ ಇದೊಂದು ರಿಕ್ವೆಸ್ಟೆಡ್ ಡಿಸೈನ್ ಫ್ರೆಂಡ್ಸ್. ಇದೇ ಥರ ಬೇಕು ಅಂತ ಕೇಳಿ ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರು. ಸೊ ನೀಟಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.